ನಿನ್ನ ಜನ್ಮಕ್ಕೆ ಹೋಗೋ, ನಿನ್ನ ಜನ್ಮಕ್ಕೆ ಹೋಗೋ, ನಿನ್ನ ಜನ್ಮಕ್ಕೆ ಹೋಗೋ. ನಾಚಿಕೆ ಬರ್ಬೇಕು ನಿಮಗೆ. ಈ ಥರ ನಿಮ್ಮ ಬೇಳೆ ಬೀಳ್ಸ್ಕೊಳ್ಳೋಕ್ಕೆ ನಿಮ್ಮ ರಾಜಕೀಯಕ್ಕೋಸ್ಕರ ನಿಮ್ಮ ಮುಸಲ್ಮಾನ ಮಧ್ಯದಲ್ಲಿ ತರ್ತಾ ಇರೋದು ನಾಚಿಕೆ ಬರ್ಬೇಕು ನಿಮಗೆ. ಹೆಣ್ಮಕ್ಳು ಬಾಯಿ ಬಂದಂಗೆ ಬೈತಾವ್ರೆ, ನಾಚಿಕೆ ಆಗ್ಬೇಕು ನಿಮಗೆ. ರಾಜೀನಾಮೆ ಕೊಟ್ಟು ಹೋಗಿ. ಏನೋ ದೊಡ್ಡದಾಗಿ ಸ್ಟೈಲಾಗಿ ಮುಸಲ್ಮಾನ ಮಾಡಿಬಿಟ್ರೆ ಮುಸಲ್ಮಾನ ಹಿಂಗೆ ಮಾಡಿಬಿಟ್ರೆ ನಾಚಿಕೆ ಬರ್ಬೇಕು ನಿಮ್ಗೆ ಅಂತವ್ರನ್ನ. ಈಶ್ವರಪ್ಪ ಯು ಆರ್ ಎ ಸೀನಿಯರ್ ಲೀಡರ್, ಮೊದಲೇ ಮಾಹಿತಿ ತಗೊಳ್ಳಿ. ಬರೀ ಮುಸಲ್ಮಾನ್ 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 ಅಂತ ಸಾಯ್ಬೇಡಿ. ಕಾಣೇ ಇಲ್ಲ ಅಲ್ರಿ ನೀವು. 2020 ಕೋವಿಡ್ ಟೈಮಲ್ಲಿ ಒಂದಿನೂ ಎಲ್ಲೂ ಕಾಣಿಲ್ಲ. ನಾವು ರೀ ಮಾಡಿರೋದು 588 ಶವನ ಎತ್ತಿದ್ದೀವಿ ನಾವು. ಜಾತಿ ನೋಡಿಲ್ಲ ನಾನು. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. बीजेपी के एमपी तेजस्वी सूर्या ने बीबीएमपी में बेड स्कैम को उजागर करते हुए नाम गिनवाए थे। 205 कोरोना वायरस के मामले में जो वार रूम बनाई गई थी, 205 लोगों में से 17 लोगों के उन्होंने नाम गिनवाए जो मुसलमान थे। उनका सवाल था कि क्यों मुसलमान इसमें शामिल हैं। 205 में से उन्होंने सिर्फ ये बताने की कोशिश की थी कि 17 लोग ही वार रूम में शामिल हैं, लेकिन हकीकत यही थी कि 205 लोग वार रूम में शामिल थे। उसके बाद बीबीएमपी ने कार्रवाई करते हुए उन लोगों को हटा दिया वहाँ से बगैर किसी इल्ज़ाम के। 17 लोगों में से महज एक नाम ऐसा है जिन पर कार्रवाई हो रही है, उन्हें अरेस्ट किया गया है, रेहान। बाकी 16 लोगों पे कोई इल्ज़ामात नहीं है, कोई शक नहीं है। इसके बावजूद भी उनको हटा दिया गया। आज बीजेड ज़मीर अहमद खान ने एक प्रेस कॉन्फ्रेंस किया। उन्होंने कहा कि तेजस्वी सूर्या ने कम्युनल कार्ड खेला है सिर्फ अपनी सियासत को बचाने के लिए, माइंड डाइवर्ट करने के लिए, लोगों के जिस तरह से ऑक्सीजन से लोग मर रहे हैं उससे ध्यान भटकाने के लिए यह काम किया है। बीजेड ज़मीर अहमद खान ने आज प्रेस कॉन्फ्रेंस में यह ऐलान किया कि वो 16 लोगों को जो निकाला गया है उन लोगों को अगले 5 माह के लिए तनख्वाह देंगे। 4 से 5 माह तक तनख्वाह वो खुद देंगे, क्योंकि वो 16 लोग बेगुनाह हैं। उन्होंने पुलिस से तबादला ख्याल भी किया। उन 16 लोगों पे किसी किस्म का मुकदमा या शिकायत दर्ज नहीं है। इसके बावजूद भी उन्हें नौकरी से निकाल दिया गया है। ಮಾನ್ಯ ಗ್ರೇಟ್ ನಮ್ಮ MP ತೇಜಸ್ವಿ ಸೂರ್ಯ ಅವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಧನ್ಯವಾದಗಳು ಸಲ್ಲಿಸೋಕ್ಕೆ ಬಯಸ್ತಾ ಇದ್ದೀನಿ. ಭಾಳ ಒಳ್ಳೆ ಕೆಲಸ ಮಾಡಿದ್ಯಾ ಸೂರ್ಯ ಅವರೇ. ಈಗ ಏನು ಹೆಂಗೆ ಕೆಲಸ ಮಾಡಿದ್ದೀರಿ ಅಂದರೆ, ನೀವು ಈಗ ಕಾಂಗ್ರೆಸ್ ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಥರ ಅವ್ಯವಹಾರ ಆಗಿದೆಯಾ ಅಂತ ಬಯಲು ಮಾಡ್ದಂಗೆ ತಾವು ನಿಮ್ಮದೇ ಸರ್ಕಾರದ ಮಾಡಿದೆಯಲ್ಲ, ಅದಕ್ಕೆ ನಿಮಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಇಷ್ಟು ಮಾಡಿಬಿಟ್ಟು ನೀವು ದಯಮಾಡಿ ಏನಕ್ಕೆ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡೋಕ್ಕೆ ಒತ್ತಡ ಮಾಡಿಲ್ಲ? ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಾ, ಒಳ್ಳೆ ಕೆಲಸ ಮಾಡಿದ್ದೀರಾ. ಒತ್ತಡ ನಿಮ್ಮದೇ ಸರ್ಕಾರ ತಾನೇ, ನಿಮ್ಮದೇ ಸರ್ಕಾರ ಇಟ್ಕೊಂಡು ನಿಮ್ಮಲ್ಲಿ ಇಷ್ಟು ವ್ಯವಹಾರ ನಡೆದಿದೆ ಅಂದರೆ ಏನಕ್ಕೆ ನೀವು ರಾಜೀನಾಮೆಗೆ ಡಿಮ್ಯಾಂಡ್ ಮಾಡಿಲ್ಲ? ರಾಜೀನಾಮೆಗೆ ಡಿಮ್ಯಾಂಡ್ ಮಾಡಬೇಕಾಗಿತ್ತಿಲ್ಲ. ನಿಮ್ಮದೇ ಸರ್ಕಾರ ಇರೋದು, ನಿಮ್ಮದೇ ಮಂತ್ರಿಗಳು ಇರೋದು, ಏನಕ್ಕೆ ರಾಜೀನಾಮೆಗೆ ಡಿಮ್ಯಾಂಡ್ ಮಾಡಿಲ್ಲ? ಆಮೇಲೆ ನಿಮ್ಗೆ ಏನು ಬೇರೆಯವರು ಯಾರೂ ಕಾಣಿಲ್ಲ. ಈಗ ಟೋಟಲ್ ಇರೋದು ವಾರ್ ರೂಮ್ ಇರೋದು 7-8 ವಾರ್ ರೂಮ್ ಇದೆ. ಸೌತ್ ರೇಂಜಲ್ಲಿ ಯಾವುದೋ 1 ರಾಮಿಗೆ 4 ದಿನ ಶ್ರಮಪಟ್ಟು ಏನೋ ಸ್ಕ್ಯಾಮ್ನ ತಾವು ಹಿಡ್ದಿದ್ದೀರ, ಒಪ್ಕೊತೀನಿ ಅದು. ಆಮೇಲೆ ಬೇರೆಯವ್ರು ಯಾರೂ ಕಾಣಿಲ್ವಾ ನಿಮಗೆ? ಬೇರೆಯವ್ರು ಬರೀ ಮುಸಲ್ಮಾನೇ ಕಾಣೋದ ನಿಮ್ಮ ಕಣ್ಣಿಗೆ? ನೀವು ಹೋಗಿದ್ರಲ್ಲ 4 ಜನ, ಸತೀಶ್ ರೆಡ್ಡಿ ಅವರು ಮತ್ತು ನಿಮ್ಮ ಬಸವನಗುಡಿ MLA ಅವರು, ಚಿಕ್ಕಪೇಟೆ MLA ಅವರು, ಅವ್ರ ಜೊತೆ ಹೋಗಿದ್ದೀರಲ್ಲ. ಟೋಟಲ್ ನಿಮ್ದು ಮಾಹಿತಿ ಇಲ್ಲ ಅಂದರೆ ಮಾಹಿತಿ ನಂತವ ತಗೊಳ್ಳಿ. ಟೋಟಲ್ಲು BBMP ಅವರು ಅಪಾಯಿಂಟ್ ಮಾಡ್ಕೊಂಡಿಲ್ಲ. ಇದು BBMP ಒಂದು ಕ್ರಿಸ್ಟಲ್ ಕಂಪನಿ ಅಂತ ಇದೆ. ಕ್ರಿಸ್ಟಲ್ ಕಂಪನಿಯವ್ರಿಗೆ ಏಜೆನ್ಸಿಯವ್ರಿಗೆ BBMP ಅವ್ರು ಕೊಟ್ಟಿದ್ದಾರೆ. ಅವರು ಟೋಟಲ್ 205 ಜನನ ಅಪಾಯಿಂಟ್ ಮಾಡಿರೋದು. ಟೋಟಲ್ ಎಷ್ಟು ಜನ ಅಪಾಯಿಂಟ್ ಮಾಡಿರೋದು? 205 ಜನನ ಅಪಾಯಿಂಟ್ ಮಾಡಿದ್ದಾರೆ. ಅದು 225 ಜನ ಅಲ್ಲಿ ಬರೀ 16 ಜನ ಮುಸಲ್ಮಾನ್ಗಳು ಇರೋದು. 16 ಜನ ನೀವು ಲಿಸ್ಟ್ ಮಾಡ್ಕೊಂಡು ಬಂದುಬಿಟ್ಟು ನೀವು ಬರೀ 16 ಜನ ಮುಸಲ್ಮಾನ್ ಎಷ್ಟು ಓದ್ತಿರಲಿಲ್ಲ ನೀವು? ಎಷ್ಟು ಮಟ್ಟಿಗೆ ಸರಿ ರೀ, ಎಷ್ಟು ವಿಷ ಇದೆ ಅಂತ ನಿಮ್ಮಲ್ಲಿ ಗೊತ್ತಾಗ್ತದೆ ಮಾನ್ಯ ಸೂರ್ಯ ಅವರೇ, ತೇಜಸ್ವಿ ಸೂರ್ಯ ಅವರೇ. 205 ಜನ ಇರೋದು, ಅದಲ್ಲೂ ನೀವು 16 ಜನ ಏನು ಮುಸಲ್ಮಾನ್ ಹೆಸರು ತೊಗೊಂಡಿದ್ದೀರಲ್ಲ, ಅವ್ರು ಯಾರೂ ಬೆಡ್ ಅಲಾಟ್ಮೆಂಟಲ್ಲಿ ಇಲ್ಲ. ಒಬ್ಬರೇ ಬೆಡ್ ಅಲಾಟ್ಮೆಂಟಲ್ಲಿರೋದು. ಯಾರೋ ಝೈದ್ ಅಂತ ಹೇಳ್ಬಿಟ್ಟು, ಮೊಹಮ್ಮದ್ ಝೈದ್ ಅಂತ, ಅವ್ರು ಒಬ್ಬರೇ ಬೆಡ್ ಅಲಾಟ್ಮೆಂಟ್ ಇರೋರು. ಬೇರೆಯವ್ರು ಇದ್ದಾರಿಲ್ಲ. ಯಾರೋ ಹೆಲ್ಪ್ಲೈನಲ್ಲಿ ಒಂದು 8 ಜನ ಕೆಲಸ ಮಾಡಿದ್ದಾರೆ. ಇಂಡೆಕ್ಸ್ ಟೀಮ್ ಅಂತ ಮಾಡಿದ್ದಾರೆ, ಅದಲ್ಲಿ ಒಂದು 6 ಜನ ಇದ್ದಾರೆ. ಬರೀ ಬೆಡ್ ಅಲಾಟ್ಮೆಂಟ್ಗೆ ಮೊಹಮ್ಮದ್ ಝೈದ್ ಅಂತ ಒಬ್ಬರೇ ಬೆಡ್ ಅಲಾಟ್ಮೆಂಟ್ ಅಲ್ಲಿ ಇರೋರು. ನೀವು ಅವತ್ತು ಹೆಂಗೆ ಹೇಳಿದ್ದೀರ ಅಂದರೆ ಮಾಧ್ಯಮದಲ್ಲಿ ಎಲ್ಲ ವ್ಯವಹಾರ ಮಾಡಿರೋದೇ ಮುಸಲ್ಮಾನ್ಗಳು. 17 ಜನನೇ ಮುಸಲ್ಮಾನ್, ಬೇರೆಯವ್ರು ಯಾರೂ ಇಲ್ಲವೇ ಇಲ್ಲ ಅಂತ. ಇಲ್ಲಿ ನೋಡಿ, ಇಲ್ಲಿ ಕೂತಿದ್ದಾರೆ 17 ಜನ ಅಮಾಯಕರು. ಪಾಪ 13,000 ರೂಪಾಯಿ ಸಂಬಳ ಅವ್ರಿಗೆ. ಎಷ್ಟು?
13,000 ರೂಪಾಯಿ ಸಂಬಳಕ್ಕೆ ಆ ಕ್ರಿಸ್ಟಲ್ ಕಂಪನಿಯವರು ಅಪಾಯಿಂಟ್ ಮಾಡ್ಕೊಂಡಿರೋದವ್ರನ್ನ ನೋಡಿ, ಅಮಾಯಕರು ಕೂತಿದ್ದಾರೆ. ಅವ್ರು ಅವ್ಯವಹಾರ ಮಾಡೋಕ್ಕೆ ಸಾಧ್ಯನಾ? ಬೆಡ್ ಅವ್ಯವಹಾರ ಮಾಡೋಕ್ಕೆ ಸಾಧ್ಯನಾ? ಹಾಂ, ಆಯಿತು ತೇಜಸ್ವಿ ಸೂರ್ಯ ಅವರೇ, ಇವತ್ತು ತಾವು ಆಚೆ ಬಂದಿದ್ದಿರಲ್ಲ 2020 ಕೋವಿಡಲ್ಲಿ ಸೌತಲ್ಲೇ ಸತ್ತಿದಾರಿಲ್ಲ. ನಂತ ಮಾಹಿತಿ ಇದೆ, ಕೊಡ್ತೀನಿ ನೋಡಿ ನಿಮಗೆ. ಟೋಟಲ್ ಹೋದ ವರ್ಷದಲ್ಲಿ 2020 ಕೋವಿಡಲ್ಲಿ ಬೆಂಗಳೂರು ಸಿಟಿದಲ್ಲಿ 558 ಜನ ಸತ್ತಿದ್ದಾರೆ ಕೋವಿಡ್ ಪೇಷಂಟಲ್ಲಿ. ಆ ಶವ ಎತ್ತಕ್ಕೆ ಯಾರೂ ಇರಲಿಲ್ಲ, ಆ ಬಾಡಿ ಮುಂದೆ ಯಾರೂ ಹೋಗ್ತಾ ಇರಲಿಲ್ಲ. ಅವಾಗ ಎಲ್ಲಿ ಹೋಗಿದ್ರಿ ಸ್ವಾಮಿ ನೀವು? ಎಲ್ಲಿ ಹೋಗಿದ್ರಿ ಅವಾಗ? ನಿಮ್ಮ ಕ್ಷೇತ್ರದ್ದೇ ಪದ್ಮನಾಭ ನಗರ್, ಜಯನಗರ್, ಚಿಕ್ಕಪೇಟೆ, BTM ಲೇಔಟ್, ವಿಜಯನಗರ್, ಬೊಮ್ಮನಹಳ್ಳಿಯಲ್ಲಿ ನಮ್ಮ ಟೀಮ್ 558 ಜನಗೆ ಶವವನ್ನು ಎತ್ತಿದ್ದೀವಿ ನಾವು ಜಾತಿ ಯಾವಂಥ ಜಾತಿ ನೋಡಿಲ್ಲ. ಇವ್ನು ಮುಸಲ್ಮಾನೋ, ಇವ್ನು ಹಿಂದೂನೋ, ಇವ್ನು ಕ್ರಿಶ್ಚನ್ನೋ, ಇವ್ನು ಸಿಕ್ಕೋ ಅಂತ ನೋಡಿಲ್ಲ. ಯಾರು ಮುಂದೆ ಬಂದಿಲ್ಲ, ಅವ್ರ ಕುಟುಂಬದವ್ರು ಮುಂದೆ ಬಂದಿಲ್ಲ. ನಾವುಗಳು ನಿಂತು ಮಾಡಿದ್ದೀವಿ ಸೂರ್ಯ ಅವರೇ. ಅವಾಗ ಎಲ್ಲೋಗಿದ್ರಿ ಸ್ವಾಮಿ ನೀವು? ನಿಮ್ಮ ಜೀವದ ಭಯ ಇತ್ತು, ಎಲ್ಲೋದ್ರೆ ಕೋವಿಡ್ ನನಗೆ ಬಂದುಬಿಡ್ತದಂತ. ನಾವು ಫೀಲ್ಡಲ್ಲಿ ನಾವು ಇದ್ದಿದ್ದು. ಆ ಟೈಮಲ್ಲಿ ನಿಮ್ಗೆ ಗೊತ್ತಾಗಲಿಲ್ವಾ? ಶವ ಎತ್ತಕ್ಕೆ ಈಗಲೂ ಶವ ಎತ್ತರೋದು ಯಾರು ಹಿಂದೂ ಶವ ಎತ್ತಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಇದೇ ಮುಸಲ್ಮಾನ್ಗಳು ಬರ್ತಾ ಇರೋದು. ಮಹಾರಾಷ್ಟ್ರದಲ್ಲಿ ಹೋಗಿ ನೋಡಿ, ಮುಸಲ್ಮಾನ್ಗಳು ಶವ ಎತ್ಕೊಂಡು ಅವ್ರ ಸುಡೋ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ, ಮಣ್ಣು ಮಾಡೋ ಕಾರ್ಯಕ್ರಮನ ಮಾಡ್ತಾ ಇರೋದು ಮುಸಲ್ಮಾನ್ಗಳು. ಸೂರ್ಯ ಅವರೇ, ದಯಮಾಡಿ ಚೀಪ್ ರಾಜಕೀಯಕ್ಕೋಸ್ಕರ, ಚೀಪ್ ಪಬ್ಲಿಸಿಟಿಗೋಸ್ಕರ ಒಂದು ಜಾತಿಯನ್ನು ತರಬೇಡಿ. ನೀವು ಜಾತಿಯನ್ನು ದಯಮಾಡಿ ತರಬೇಡಿ. ಮಾಡಿ ಒಳ್ಳೆ ಕೆಲಸನ ಮಾಡಿ. ಜನ ನಿನ್ನ ಆಯ್ಕೆ ಮಾಡಿದ್ದಾರೆ. ನಿಮ್ಮ ಬಗ್ಗೆ ನನಗೂ ನಿರೀಕ್ಷೆ ಇತ್ತು, ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಂತ ನನಗೂ ನಿರೀಕ್ಷೆ ಇತ್ತು. ಈ ಥರ ಚೀಪ್ ರಾಜಕೀಯ ಮಾಡೋದು ನನಗಂತೂ ಅರ್ಥ ಆಗಲಿಲ್ಲ. ಮನೆ ಇವ್ರು ಹೇಳ್ತಾರೆ, ಸತೀಶ್ ರೆಡ್ಡಿ ಅವರು, ಏನ್ರಿ 17 ಜನ ಮುಸಲ್ಮಾನು ಮದ್ರಸ ಮಾಡೋಕೆ ಕೊಟ್ರಿ ಅಂದ್ರಿ ಏನ್ರಿ ಅಂತ ಕೇಳ್ತಾ ಇದ್ದೀರಾ. ಮೊನ್ನೆ ಸತೀಶ್ ರೆಡ್ಡಿ ಅವರೇ, ಮೊದಲೇ ಮಾಹಿತಿ ತಗೊಳ್ಳಿ. 205 ಜನನ ಅಪಾಯಿಂಟ್ ಮಾಡಿರೋದು, ಅದರಲ್ಲಿರೋದು 16 ಜನನೇ ಮುಸಲ್ಮಾನ್ ಇರೋದು. ಅದರಲ್ಲೂ ಬೆಡ್ ಅಲಾಟ್ಮೆಂಟ್ ಮಾಡೋದಲ್ಲಿ ಬರೀ ಒಬ್ಬರೇ ಮುಸ್ಲಿಮ್ ಇರೋದು. ಏನು ತಿಳ್ಕೊಂಡಿದ್ದೀರಾ ನೀವು? ಬರೀ ಮಾತೆತ್ತರೆ ಪಂಚಾರ ಹಾಕೋರು, ಮತ್ತೊಂದು ಹಾಕೋರು, ಮುಸಲ್ಮಾನ್ ಅನ್ಎಜುಕೇಟೆಡ್. ಹೌದು ಸ್ವಾಮಿ, ನಾವು ಮುಸಲ್ಮಾನ್ ಅನ್ಎಜುಕೇಟೆಡ್, ನಾವು ಪಂಚರ್ ಹಾಕೋರೆ. ನಿಮಗೂ ಪಂಚರ್ ಆದರೆ ನಮ್ಮ ತಾವೇ ಬರಬೇಕು. ನೀವೇ ಅಂದಿದ್ದೀರಲ್ಲ, ಮುಸಲ್ಮಾನ್ ಎಲ್ಲ ಪಂಚರ್ ಹಾಕೋರಂತ. ಒಂದಿನ ಎಲ್ಲರೂ ಪಂಚರ್ ಆಗಲೇಬೇಕು. ನಿಮ್ಮ ಪಂಚರ್ ಆದರೆ ನಾವೇ ಬರಬೇಕಾಗ್ತದೆ, ನಾವೇ ನಿಮ್ಮ ಪಂಚರ್ ಆಗಬೇಕಾಗ್ತದೆ. ಅದು ತಿಳ್ಕೊಳ್ಳಿ ಮೊದಲೇ. ನೀವು ಯಾರನ್ನ ಬಗ್ಗೆ ಆರೋಪ ಮಾಡೋದು ಮುಂಚೆ ನೀವು ನೋಡ್ಕೊಳ್ಳಿ. ನೀವು ಬರೀ ಚಾಮರಾಜನಗರಲ್ಲಿ 24 ಜನ ಆಕ್ಸಿಜನ್ ಎಲ್ಲ ಸತ್ತಿದಾರಿಲ್ಲ, ಅದು ಮುಚ್ಚಾಕಕ್ಕೆ ನೀವು ಇದೆಲ್ಲ ಮಾಡ್ತಾ ಇರೋದು. ಆಯ್ತು ಸ್ವಾಮಿ, ನಿಮ್ಮ ಕೈಯಲ್ಲಿ ಸಾಧ್ಯನಾ ಬೆಡ್ ಕೊಡೋಕ್ಕೆ ಸಾಧ್ಯನಾ? ನೆನ್ನೆ ನಿಮ್ಮ ಕ್ಷೇತ್ರದಲ್ಲೇ ಒಂದು ಯಾರೋ ಕೋನುಂಗುಂಟೆದಲ್ಲಿ ರೆಮಿಡಿಸಿನ್ ಇಂಜೆಕ್ಷನ್ ಇಲ್ಲ ನಿಮ್ಮ ಕ್ಷೇತ್ರದಲ್ಲೂ. ನಿಮಗೂ ಫೋನ್ ಮಾಡಿದ್ರಂತೆ, ನೀವು ಫೋನ್ ಎತ್ತಿಲ್ಲ. ಯಾವುದೋ ಮುಖಾಂತರ ನನ್ನ ಫೋನ್ ಮಾಡಿದ್ರು. ನಾನು ರೆಮಿಡಿಸಿನ್ ಇಂಜೆಕ್ಷನ್ ಅಧಿಕಾರಿಗಳಿಗೆ ಮಾತಾಡಿ ನಾನು ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದೀವಿ. ನಿಮ್ಮ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ಮಾಡೋಕ್ಕೆ. ಆಮೇಲೆ ಮುಸಲ್ಮಾನ್ಗಳದ್ದು ಇತಿಹಾಸ ಇದೆ. ಸ್ವಾತಂತ್ರ್ಯಕ್ಕೆ ಹೋಗಿ ಹೆಂಗೋ MP ಆಗಿದ್ದೀರ ನೀವು. ಗೇಟ್ ಆಫ್ ಇಂಡಿಯಲ್ಲಿ ಹೋಗಲ್ಲಿ ನೋಡ್ಕೊಳ್ಳಿ, ಕಲ್ಲಲ್ಲಿ ಹೆಸರುಗಳು ಹಾಕಿದ್ದಾರೆ. ಮುಸಲ್ಮಾನ್ಗಳು ಸ್ವಾತಂತ್ರ್ಯಕ್ಕೆ ಎಷ್ಟು ಜನ ಬಲಿಯಾಗಿದ್ದಾರಂತ ಅಲ್ಲಿ ಕಲ್ಲಲ್ಲಿ ಹೋಗಿ ನೋಡಿ. MP ಆಗಿದ್ದೀರಾ ನೀವು, ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ. ನಿಮ್ಮದೇನು ಕೊಡುಗೆ ಇದೆ ಸ್ವಾತಂತ್ರ್ಯಕ್ಕೆ? ಇದೇ BJP ಅವ್ರ RSS ಅವರು ವಿರೋಧ ಆಗಿದ್ರು ಸ್ವಾತಂತ್ರ್ಯಕ್ಕೋಸ್ಕರ. ನೀವು ಇವತ್ತು ಮಾತಾಡ್ತಾಯಿದ್ದೀರಾ. ದಯಮಾಡಿ ಸೂರ್ಯ ಅವರೇ, ಜಾತಿ ಮಾಡಿಬಿಡಿ. ಯಾರು ಕೇಳಿ ಹುಟ್ಟಲ್ಲ. ಅಮ್ಮ ತಾಯಿ, ನಾನು ಹಿಂದೂ ಆಗಿ ಹುಡ್ಬೇಕು, ನಾನು ಮುಸಲ್ಮಾನ್ ಆಗಿ ಹುಡ್ಬೇಕು, ನಾನು ಕ್ರಿಶ್ಚನ್ ಆಗಿ ಹುಡ್ಬೇಕು, ನಾನು ಸಿಖ್ ಆಗಿ ಹುಡ್ಬೇಕಂತ ಯಾರು ಕೇಳಿ ಹುಟ್ಟಲ್ಲ. ಬರೀ ನೀವು ರಾಜಕೀಯ ಲಾಭಕ್ಕೋಸ್ಕರ ಬರೀ ನೀವು ಜಾತಿ ತರ್ತಾಯಿದ್ದೀರಾ. ನೀವು ನಮ್ಮ ಇಸ್ಲಾಂ ಧರ್ಮದಲ್ಲಿ ಯಾವತ್ತೂ ಜಾತಿ ಅಂತ ಇಲ್ಲ. ಎಲ್ಲ ನಾವು ವಾಸ ಮಾಡಬೇಕು. ಇನ್ನೊಂದು ಕೇಳ್ಕೊಳ್ಳಿ ಮನೆಯ ಸೂರ್ಯ ಅವರೇ, ನಮ್ಮ ಇಸ್ಲಾಂ ಧರ್ಮದ ಹೆಂಗಿದೆ ಅಂತ ಕೇಳ್ಕೊಳ್ಳಿ ಮೊದಲೇ. ನಾವೆಲ್ಲ 400 ಜನ ಹಿಂದೂಗಳು ವಾಸ ಮಾಡ್ತಾಯಿದ್ರೆ ನಾವು ಅಲ್ಲಿ ಹೋಗಿ ವಾಸ ಮಾಡೋಂಗಿಲ್ಲ. ಏನಕ್ಕೆ ವಾಸ ಮಾಡೋಂಗಿಲ್ಲ ಅಂದರೆ, ನಾವು ನಾನ್ ವೆಜ್ ತಿಂತೀವಿ. ಅಲ್ಲಿ ಹೋಗಿ ವಾಸ ಮಾಡಿದ್ರೆ ಆ ನಾನ್ ವೆಜ್ ಮಾಡಿದ ವಾಸ್ತೆಯಿಂದ ಅವ್ರು ತೊಂದರೆ ಆಗ್ತದಂತ ಹೇಳ್ಬಿಟ್ಟು ನಾವು ತೊಂದರೆ ಆಗ್ತದಂತ ಹೇಳ್ಬಿಟ್ಟು ಅವ್ರು ಹೋಗಿ ಪರ್ಮಿಷನ್ ತೊಗೊಂಡು ವಾಸ ಮಾಡ್ಬೇಕು. ನಾವು ಹಂಗೆ ಹೋಗಿ ವಾಸ ಮಾಡೋಂಗಿಲ್ಲ. ಆಮೇಲೆ ನಮ್ಮ ಇಸ್ಲಾಂ ಧರ್ಮ ಯಾವತ್ತೂ ನಮ್ಗೆ ಹೇಳ್ಕೊಟ್ಟಿಲ್ಲ ನೀವು ಜಾತಿ ಮಾಡಿ, ಹಿಂಗೆ ಮಾಡಿ, ಹಂಗೆ ಮಾಡಿ ಅಂತ. मज़हब नहीं सिखाता आपस में बैर रखना, हिंदी है हम, हिंदुस्तान हमारा, सारे जहान से अच्छा हिंदुस्तान हमारा ಅನ್ನೋದು ನಾವು. ನಮ್ಮದು ಹಿಂದೂಸ್ತಾನ್, ಅದು ನಿಮ್ಮದು ಒಬ್ಬರದಲ್ಲ. ಆಮೇಲೆ ಇನ್ನೊಂದು ಸತಿ ಹುಷಾರ್, ಜಾತಿ ಮಾಡೋಕ್ಕೆ ಹೋಗಬೇಡಿ ದಯಮಾಡಿ. ನಿಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ. ನಾವು ಸಹಿಸ್ಕೊಳ್ಳೋದು ಒಂದು ನೀತಿ ಇರ್ತದೆ. ಎಷ್ಟಂತ ಸಹಿಸ್ಕೊಳ್ಳೋದು ನಾವು? ಎಷ್ಟಂತ ಸಹಿಸ್ಕೊಳ್ಳೋದು ಸೂರ್ಯ ಅವರೇ?
ಎಷ್ಟಂತ ಸೇರಿಸ್ಕೊಳ್ಳೋದು? ಪಂಚರ್ ಹಾಕೋರು ಅಂಥವರು ಇಂಥವರು. ಹೌದು ಸ್ವಾಮಿ, ನಾವು ಪಂಚರ್ ಹಾಕೋರು, ನಮ್ಮ ಮುಸಲ್ಮಾನ್ ಪಂಚರ್ ಹಾಕೋರು ಮುಸಲ್ಮಾನ್ ಬೇಕಾಗಿಲ್ಲ ಅಂತಿರಲ್ಲ. ನಿಮ್ಮ ಖತರಿಂದ 1200 ಟನ್ ಆಕ್ಸಿಜನ್ ಏನಕ್ಕೆ ತರಿಸ್ಕೊಂಡ್ರಿ? ನಿಮ್ಗೆ ಹೇಳಿ ಕಳಿಸಿದ್ರ ಖತರ್ ಅವರು? ಬರೀ ಬಸಲ್ಮಾನ್ನ ಕೊಡಬೇಕಂತ ಅಲ್ಲಿಂದ ಆಕ್ಸಿಜನ್ ಕಳಿಸಿದಾರ? 1200 ಟನ್ ಆಕ್ಸಿಜನ್ ಕಳಿಸಿದ್ದಾರೆ ಖತರ್ ಅವ್ರು. ಹೇಳಿ ಕಳಿಸಿದಾರ? ಸೌದಿ ಅರೇಬಿಯಾದಿಂದ ಆಕ್ಸಿಜನ್ ಕಳಿಸಿದ್ದಾರೆ, ಹೇಳಿ ಕಳಿಸಿದಾರ? UAE ದುಬೈಯಿಂದ ಆಕ್ಸಿಜನ್ ಕಳಿಸಿದ್ದಾರೆ, ನಿಮ್ಗೆ ಹೇಳಿ ಕಳಿಸಿದಾರ? ಬರೀ ಇಲ್ಲಿ ಇಂಡಿಯಾದಲ್ಲಿ ಮುಸಲ್ಮಾನ್ನ ಆಕ್ಸಿಜನ್ ಕೊಡಿ ಅಂತ ಹೇಳಿ ಕಳಿಸಿದಾರ? ಮಾನ್ಯ ದೃಷ್ಟಿಯಿಂದ ಎಲ್ಲರಿಗೂ ಒಳ್ಳೇದಾಗಲಿ, ಇಲ್ಲಿ ಜನ ಸಾಯ್ತಾವ್ರೆ, ಇನ್ನೇಳಿ ಕಳಿಸಿರೋದು. ಅಷ್ಟಾದರೂ ಬುದ್ಧಿ ಬೇಡವಾ ನಿಮಗೆ? ಸಮಯ ತರಿಸ್ಕೊಂಡಿದ್ದೀರಲ್ಲೇ, ಬೇಡ ಅಂತ ಹೇಳ್ಬಿಡ್ಬೇಕಾಗಿತ್ತು ನೀವು. ನಮ್ಮ ಸೌದಿ ಮುಸ್ಲಿಂ ಕಂಟ್ರಿಯಿಂದ ನಮ್ಗೆ ಬೇಕಾಗಿಲ್ಲ, ನಮ್ಗೆ ಅಗತ್ಯ ಇಲ್ಲ ಅಂತ ಹೇಳ್ಬೇಕಾಗಿತ್ತು. ಬಂದು ತೊಗೊಂಡಿದ್ದೀರಲ್ಲ ಸ್ವಾಮಿ. ಅಟ್ಲೀಸ್ಟ್ ಅವ್ರು ಕೊಡೋರಿದಾರಲ್ಲ, ಖತರಿಂದ UAE ಸೌದಿಯಿಂದ ಕಳಿಸಿದಾರಲ್ಲ ಆಕ್ಸಿಜನ್, ಅವ್ರು ಹೇಳಿ ಕಳಿಸೋರ ಸ್ವಾಮಿ ಈ ಆಕ್ಸಿಜನ್ ಬರೀ ಮುಸಲ್ಮಾನ್ ಕೊಡಬೇಕು, ನಮ್ಮ ಮುಸಲ್ಮಾನ್ ಕಂಟ್ರಿಯಿಂದ ಕಳಿಸಿರೋದು ಅಂತ ಹೇಳಿ ಕಳಿಸಿದಾರ ಅವರು? ನಾಚಿಕೆ ಬರಬೇಕು ನಿಮಗೆ. ಈ ಥರ ನಿಮ್ಮ ಬೇಳೆ ಬೀಳ್ಸ್ಕೊಳ್ಳೋಕ್ಕೆ, ನಿಮ್ಮ ರಾಜಕೀಯಕ್ಕೋಸ್ಕರ ನಿಮ್ಮ ಮುಸಲ್ಮಾನ್ನ ಮಧ್ಯದಲ್ಲಿ ತರ್ತಾ ಇರೋದು ನಾಚಿಕೆ ಬರಬೇಕು ನಿಮಗೆ. ನಾನು ಹೇಳ್ತೀನಿ ಎಲ್ಲ ಭಾಷಣದಲ್ಲಿ, ನಾನು ಎಲ್ಲದಲ್ಲಿ ಹೇಳ್ತೀನಿ. ನಾನು ಮುಸ್ಲಿಮ್ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ, ಒಬ್ಬ ಕನ್ನಡಿಗ, ಆಮೇಲೆ ಮುಸ್ಲಿಮ್ ಅಂತೀನಿ ನಾನು. ಆಮೇಲೆ ಇನ್ನೊಂದು ಮಾತು ಅಂತೀನಿ ನಾನು, ಸೂರ್ಯ ಅವರೇ ಕೇಳಿಸ್ಕೊಳ್ಬೇಕು, ಇನ್ನೊಂದು ಮಾತು ಅಂತೀನಿ ನಾನು. ಯಾರನ್ನ ರಾಜಕೀಯ ಜಾತಿ ಮಾಡೋರು ದಯಮಾಡಿ ರಾಜಕೀಯಕ್ಕೆ ಬರಬೇಡಿ. ಏನಕ್ಕಂದರೆ ಲಕ್ಷಾಂತರ ಜನ ನಂಬಿರ್ತಾರೆ. ನಾವು ರಾಜಕೀಯಕ್ಕೆ ಬಂದುಬಿಟ್ಟು ಜಾತಿ ಮಾಡಿದ್ರೆ ದೇವ್ರು ನಮ್ಮ ಶಂಸಲ್ಲ. ಹಂಗೂ ನೀವು ಜಾತಿ ಮಾಡೋಂಗಿದ್ರೆ ಮನೆಯಲ್ಲಿ ಹೋಗಿ ಸೇರ್ಕೊಂಡು ರಾಜಕೀಯ ಮಾಡಿ, ನೀವು ಮನೆಯಲ್ಲಿ ಸೇರ್ಕೊಂಡ್ರೆ ಜಾತಿ ಮಾಡಿ, ನೀವು ರಾಜಕೀಯದಲ್ಲಿ ಬನ್ನಿ ಜಾತಿ ಮಾಡಬೇಡಿ ಅಂತೀನಿ ನಾನು. ದಯಮಾಡಿ ಸೂರ್ಯ ಅವರೇ ಮನವಿ ಮಾಡಿ ಕೇಳ್ಕೊಳ್ಳೋದು. ಒಂದು ನೀತಿ ಇರ್ತದೆ, ಒಂದು ಲಿಮಿಟ್ಗೆ ಒಂದು ನೀತಿ ಇರ್ತದೆ, ಸೇರಿಸ್ಕೊಳ್ಳೋಕೆ ಒಂದು ನೀತಿ ಇರ್ತದೆ. ಹುಷಾರ್. ಇನ್ನು ಮುಂದೆ ಅವಿಡೆನ್ಸ್ ಇಲ್ಲ ಅಂದರೆ ಏನಾದ್ರು ಯಾರು ಮಾಡಿದ್ದಾರೆ ಶಿಕ್ಷೆ ಕೊಡಿ. ಇಂಥ ಅವ್ಯವಹಾರ ಮಾಡಿವ್ರನ್ನ ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ, ಅವ್ನು ಯಾವನಾರು ಇರಲಿ ಶಿಕ್ಷೆ ಕೊಡಬೇಕು. ಜನ ಬೀದಿಯಲ್ಲಿ ಸಾಯ್ತಾರೆ ಸೂರ್ಯ ಅವರೇ. ಅದು ನೋಡ್ರಿ, ನಿಮ್ಮ ಆಕ್ಸಿಜನ್ ವ್ಯವಸ್ಥೆ ಮಾಡೋಕ್ಕಾಗ್ತಾಯಿಲ್ಲ, ನಿಮ್ಮ ಕೈಯಲ್ಲಿ ಬೆಡ್ ವ್ಯವಸ್ಥೆ ಮಾಡೋಕ್ಕಾಗ್ತಾಯಿಲ್ಲ, ಪ್ರಿಪ್ರೇಷನ್ ಇಲ್ಲ ನಿಮ್ಮಲ್ಲಿ, ನೀವು ಸರ್ಕಾರ ಫೇಲ್ ಆಗಿದ್ದೀರಾ. ಅದಕ್ಕೆ ಮುಚ್ಚಕ್ಕೆ ನೀವು ಇದು ತರ್ತಾ ಇದ್ದೀರಾ. ನಿಮ್ಮ ಕೈಯಲ್ಲಿ ಸಾಧ್ಯ ಏನ್ರಿ ಒಂದು 10 ಬೆಡ್ ಕೊಡ್ಸೋಕ್ಕೆ? ನಿಮ್ಮದೇ ಸರ್ಕಾರ ಇಲ್ಲ ಇದೆ ಅಲ್ರಿ, ಸಾಧ್ಯ ಏನ್ರಿ ಸೂರ್ಯ ಅವರೇ? ಜನ ನಿಮ್ಮನ್ನ ಸೌತಲ್ಲಿ MP ಮಾಡಿದ್ರಲ್ಲ, ನಮ್ಮ ಫೋನ್ಗಳು ಬರ್ತದೆ ಜಯನಗರಿಂದ, ಗುರುಪನ್ಪಾಳ್ಯದಿಂದ, ನಮ್ಮ ಬನಶಂಕರಿಯಿಂದ ನಮ್ಗಳು ಫೋನ್ ಬರ್ತದೆ. ಸಾರ್ ಬೆಡ್ ವ್ಯವಸ್ಥೆ ಮಾಡಿ ಸಾರ್, ಬೆಡ್ ಸಿಗ್ತಾಯಿಲ್ಲ, ನಾವು ಆಕ್ಸಿಜನ್ ಸಿಗ್ತಾಯಿಲ್ಲ, ನಾವು ಸಾಯ್ತಾ ಇದ್ದ. ಅದು ಮುಂಚೆ ಅದ ವ್ಯವಸ್ಥೆ ಮಾಡಿ. ಕಾರಣ ಇಲ್ಲ ಅಲ್ರಿ ನೀವು. 2020 ಕೋವಿಡ್ ಟೈಮಲ್ಲಿ ಒಂದಿನೂ ಎಲ್ಲೂ ಕಾಣಿಲ್ಲ. ನಾವು ರೀ ಮಾಡಿರೋದು 588 ಶವನ ಎತ್ತಿದ್ದೀವಿ ನಾವು. ಜಾತಿ ನೋಡಿಲ್ಲ ನಾನು, ಯಾವ ಜಾತಿ ಯಾರಂತ. ಬೆಂಗಳೂರು ಸಿಟಿ ಮೀಟಿಂಗ್ ಕರೆದಿದ್ರು. ಅವಾಗ CM ಅಂದರು, ಜಮೀನ್ ನಿನ್ನ ಫೋನ್ ಟ್ರೈ ಮಾಡಿದೆ, ನನ್ನ ಫೋನ್ ಸಿಗಲಿಲ್ಲಪ್ಪ, ನೀನು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ಯಾ, ಎಲ್ಲ ಶವಗಳದ್ದು ಜಾತಿ ನೋಡ್ತಾ ಇಲ್ಲ ಅಂತೆ, ಎಲ್ಲ ಶವಗಳದ್ದು ಕಾರ್ಯಕ್ರಮ ನೀನೇ ಮಾಡ್ತಾಯಿದ್ಯಾ ಅಂತಲ್ಲ ಅಂತ ಹೇಳ್ಬಿಟ್ಟು ಶಬಾಸಿ ಕೊಟ್ಟರು ನನಗೆ. ಅದಕ್ಕೆ ಕಲೀರಿ, ಹೋಗ್ರಿ ಶವಗಳು ಎತ್ತಿ ಸಾಯ್ತಾ ಇರೋದು. ಇದು ಹೋಗಿ ನೀವು ಯಾವುದೋ ಬೆಡ್ ಸ್ಕ್ಯಾಮ್ ಹಿಡ್ಕೊಂಡು ಅದು ಜಾತಿ ಮಾಡೋಕೆ ಕೊಡಬೇಡಿ ನೀವು. ನಿಮ್ಮ ಕೈಯಲ್ಲಿ ಸಾಧ್ಯ ಆಗಿಲ್ಲ ಅಂದರೆ ರಾಜೀನಾಮೆ ಕೊಟ್ಟೋಗಿ, ನಾವು ನಡ್ಸ್ಕೊಳ್ತೀವಿ. ಇದು ಇನ್ನೊಂದು ಇದು ವ್ಯಾಕ್ಸಿನ್ ಬಂದಿದೆ, ಯಾವುದಕ್ಕೆ? ಕರೋನಾ ಓಡಿಸೋಕ್ಕೆ. 2 ಡೋಸ್ ತೊಗೊಳ್ತಾ ಇದ್ದೀವಿ ನಾವು ಎಲ್ಲರೂ, ನಾನು ತೊಗೊಂಡಿದ್ದೀವಿ. ನನ್ನ 100ಕ್ಕೆ 100 ನನಗೆ ವಿಶ್ವಾಸ ಇದೆ. ಜನ ಇವತ್ತು ರೋಷ ಎದ್ದಿದೆ BJP ಕಡೆ, 100ಕ್ಕೆ 100 ನನಗೆ ವಿಶ್ವಾಸ ಇದೆ. 2023 ಕಾಂಗ್ರೆಸ್ ಸರ್ಕಾರ ಬರೋದು ಯಾರೂ ತಪ್ಪಿಸೋಕ್ಕೆ ಸಾಧ್ಯ ಆಗಲ್ಲ. ಕಾಂಗ್ರೆಸ್ ಸರ್ಕಾರ ಬಂದರೆ ಸಿದ್ದರಾಮಯ್ಯ ಅವ್ರು ಏನಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದು ಯಾರೂ ತಪ್ಪಿಸೋಕ್ಕೆ ಸಾಧ್ಯ ಆಗಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ ನಾನು ಹೋಗಿ ಸಿದ್ದರಾಮಯ್ಯ ಹತ್ರ ಕೇಳ್ಕೊಂಡಿದ್ದೀನಿ, ಸರ್ ಹೋದ ವರ್ಷ 2021, 22 ಬೇಡ, ನಮಗೆ ಕರೋನಾ ಒಟ್ಟೋಗ್ಬಿಡ್ಬೇಕು, ಈ ವರ್ಷನೇ ಹೋಗ್ಬಿಡ್ಬೇಕು. ಏನು 2021 ನಾವು 21 ಕರೋನಾಕ್ಕೋಸ್ಕರ ವ್ಯಾಕ್ಸಿನ್ ತೊಗೊಂಡಿದ್ದೀವಿ, ಇನ್ನೊಂದು ವ್ಯಾಕ್ಸಿನ್ ತೆಗೀರಿ ಸರ್. ಈ ಜಾತಿವಾದಿ ಇದಾರಲ್ಲ ಸರ್, ಅದು ಹೋಗೋಕ್ಕೆ ಒಂದು ವ್ಯಾಕ್ಸಿನ್ ತೆಗೀರಿ ಅಂತ ತೆಗಿಸ್ತೀನಿ ನಾನು. ಯಾವುದ್ರಿ ಜಾತಿ ಯಾರಿಗೆ ಗೊತ್ತು? ಇಲ್ಲಿ ಕೂತವನಿಲ್ಲ ರವಿ, ನಾನಾದರೆ ಪ್ರಾಣ ಕೊಡ್ತಾನೆ ನನಗೋಸ. ಅಲ್ಲಿ ಶಾಂತಪ್ಪ ಅಂತ ಕೂತಾನೆ SC ಲೀಡರ್, ಅವನಾದರೆ ನಾನು ಪ್ರಾಣ ಕೊಡ್ತೀನಿ ಅವ್ನಿಗೇನಾರಾದರೆ. ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ರೀ ಇದು. ನಾವು ಯಾವ ಜಾತಿ ಇಲ್ಲ ರೀ. ನೋಡ್ರಿ ಅಮಾಯಕರು ಹೆಂಗೆ ಕೂತವ್ರೆ, ಅವ್ರ ಬಗ್ಗೆನೇ ಎಲಿಗೇಷನ್ ಮಾಡ್ತೀಯಲ್ಲ. ಅವ್ರನ್ನೆನ್ನೆ ಸ್ಟೇಷನ್ ಕರ್ಸ್ಕೊಂಡಿದ್ದೀರಲ್ಲ. ನಿಮ್ಮ ದೇವ್ರು ರಂಜಾನ್ ಟೈಮಲ್ಲಿ ನಿನ್ಗೆ ಒಳ್ಳೇದಾಗ್ತದೆ, ನಿನಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ರಂಜಾನ್ ಟೈಮಲ್ಲಿ ಉಪವಾಸ ಟೈಮಲ್ಲಿ ಉಪವಾಸ ಬಿಟ್ಟಿಲ್ಲ, ಸ್ಟೇಷನ್ ಕರ್ಸಿದ್ರಲ್ಲ ಜಯನಗರ ಸ್ಟೇಷನಲ್ಲಿ, ಸಾಯಂಕಾಲ 8 ಗಂಟೆವರೆಗಿದ್ರಲ್ಲ ಅಮಾಯಕರು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ನ ಜನ್ಮಕ್ಕೆ ಹೋಗು. ಆಮೇಲೆ ಇನ್ನೊಂದು, ಈ ಸ್ಕ್ಯಾಮಲ್ಲಿ ತಮಗೆಲ್ಲ ಗೊತ್ತೇ ಇದ್ದಂಗೆ
ದೊಡ್ಡದಾಗಿ ಮಾತಾಡಿದ್ದಾರೆ ಯಾರು, ನಮ್ಮ ಸತೀಶ್ ರೆಡ್ಡಿ ಅವರು. ಏನಪ್ಪ ಇದು 17 ಜನ ಬರೀ ಮುಸಲ್ಮಾನ್ ಸೇರಿಬಿಟ್ಟು ನೀವು ಇದು ಮಾಡೋಕ್ಕೆ ಕೊಟ್ಟಿದ್ದೀರಲ್ಲಪ್ಪ, ನೀವು ಮದ್ರಸನ ಮಾಡೋಕ್ಕೆ ಕೊಟ್ಟಿದ್ದೀರಂತ. ನೋಡಿ ಇವತ್ತು ವಿಜಯ ಕರ್ನಾಟಕ ಪೇಪರಲ್ಲಿ ಸ್ಕ್ಯಾಮಲ್ಲಿ ಭಾಗಿಯಾಗಿರೋದು ಹರೀಶ್ ಅಂತ ಅವ್ರ ಪಿ ಎ ಮನೆ ಸ್ನೇಹಿತರೆ. ನೋಡಿ ಇಷ್ಟು ದೊಡ್ಡ ಮಾತಾಡಿದ್ದಾರೆ. ಸೂರ್ಯ ಅವರೇ ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳು ಒಂಚೂರು. ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳಿ MP ಸಾಹೇಬ್ರೆ? ಹಾಂ, ನಿಮ್ಮ MLA ಜೊತೆ ಕರ್ಕೊಂಡೋಗಿದ್ದಿರಲ್ಲ, ಅವ್ರ PA ಹರೀಶೇ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಪಾಪ. ಈ ಅಮಾಯಕರ ಹಿಂದೆ ಬಿದ್ದಿದ್ದಿರಲ್ಲ ನೀವು. ಇದಕ್ಕೆ ಏನಂತೀರ ಒಂಚೂರು ಹೇಳ್ಬೇಕು ನೀವು. ಇಲ್ಲ, ಕೆಲಸದಿಂದ ಯಾರಿಗೂ ತೆಗ್ದಿರೋನಪ್ಪ ಕೆಲಸದಿಂದ ನಿಮಗೆ. ಹಾಂ, ಹೋಲ್ಡ್ ಇಲ್ಲ, ನೋಟಿಸ್ ಸರ್ವ್ ಮಾಡಿದ್ದಾರೆ. ನಾವು ಮಾತಾಡ್ತೀವಿ ಆ ಕಂಪನಿಗೆ, ನಿಮ್ಮ ಕೆಲಸಕ್ಕೆ ನಾವು ಕೊಡ್ತೀವಿ. ಆ ಕೆಲಸ ನಿಮ್ಗೆ ಏನಾರು ನಿಮ್ಗೇನಾರು ಅನ್ಯಾಯ ಆದರೆ ನೀವು 13 ಜನ ಎಷ್ಟು ದಿನಕ್ಕಂತ ಕಾಂಟ್ರಾಕ್ಟ್ ನಿಮ್ಮ ತೊಗೊಂಡಿದ್ದು? ಹಾಂ, 4 ತಿಂಗಳು ನಿಮ್ಗೇನಾರು ಹಂಗೂ ಕೆಲಸದಿಂದ ತೆಗ್ದಾಗ ನೋಟಿಸ್ ಸರ್ವ್ ಮಾಡಿದಾರಂತೆ, ನಿಮಗೆ ಸ್ಟಾಪ್ ಮಾಡಿದ್ದಾರೆ. ಹಂಗೂ ಏನಾರು ನಿಮ್ಮ 4 ತಿಂಗಳು ನಿಮ್ಗೇನೋ ಕೆಲಸಕ್ಕೆ ತೊಗೊಂಡಿದ್ದಾರಲ್ಲ, ಹಂಗೇನೋ ತೆಗ್ದಾಕ್ಬಿಟ್ರೆ ನೀವು 16 ಜನಕ್ಕೂ ಕೆಲಸಕ್ಕೆ ನನ್ನ ಜೊತೆ ಬನ್ನಿ, ಈ ಸೋಷಲ್ ವರ್ಕ್ ಮಾಡಿ. ಎಲ್ಲ ಸಮಾಜದಲ್ಲೂ ಹಿಂದೂ ವರ್ಗದವ್ರು ಮಾಡಿರಿ, ನಾನು ಕೊಡ್ತೀನಿ ಸಂಬಳ ನಿಮಗೆ. ನೀವು ಮುಸ್ಲಿಮ್ ಇದ್ದಲ್ಲಿ ಇರಬಾರ್ದು, ಒಂದು ಕಡೆನೂ ಕಾಣಬಾರ್ದು. ನೀವು ಹೋಗಿ ಹಿಂದೂಗಳು ಎಲ್ಲಿದ್ದಾರೆ, ಯಾರ್ಯಾರು ಬೆಡ್ ವ್ಯವಸ್ಥೆ ಆಗ್ತಾಯಿಲ್ಲ, ಯಾರ್ಯಾರಿಗೂ ಸಮಸ್ಯೆ ಇದೆ ಅಂಥವ್ರನ್ನ ಹೋಗಿ ಸಹಾಯ ಮಾಡಿ. ಯಾರು ಕೋವಿಡಲ್ಲಿ ಸಾಯ್ತಾಯಿದ್ದಾರೆ ಅವ್ರ ಹೆಣನ ಇಟ್ಕೊಂಡೋಗಿ ಅವ್ರ ಸೂಡೋದು ಕಾರ್ಯಕ್ರಮ ಮಾಡೋದು ನೀವು ಮಾಡಿ. ಆ ಸಂಬಳ ನಾನು ಕೊಡ್ತೀನಿ. ನಾನು ಚಿಂತೆ ಮಾಡಬೇಡ್ರಿ, ಹೋಗ್ರಿ, ಚಿಂತೆ ನಾನು ಕೊಡ್ತೀನಿ ಸಂಬಳ. ಇನ್ಮೇಲೆ ನಾನು ಸಂಬಳ ಈ ತಿಂಗಳಿಂದ ನಿಮ್ಮ ಕಂಪನಿಗೆ ಮಾತಾಡ್ತೀನಿ. ಕಂಪನಿಯವ್ರು ತೊಗೊಂಡ್ರೆ ಸರಿ, ಕಂಪನಿಯವ್ರು ತೊಗೊಂಡಿಲ್ಲ ಅಂದರೆ ನಿಮ್ಮ 16 ಜನನ್ನ 15,000 ಇದ್ದಿದ್ದು 13,000 ಇದ್ದಿದ್ದು 15,000 ಸಂಬಳ ಕೊಡ್ತೀನಿ. ಹೋಗ್ರಿ, 2,000 ಜಾಸ್ತಿ ನಿಮಗೆ. ಈ ಕೋವಿಡ್ ಹೋಗೋವ್ರಿಗೂ ಈ ಟೀಮ್ ಒಳ್ಳೆ ಹುಡುಗರು. ಈ ಟೀಮ್ ಕೆಲಸ ನಮ್ಮ ಜೊತೆ ಕೂತ್ಕೊಂಡು ಮಾಡಲಿ. 1-2 MLA ಆಫೀಸಲ್ಲಿ ಕೂತ್ಕೊಳ್ಳಿ, ಇಲ್ಲಿ ವಾರ್ಡ್ ಆಫೀಸ್ ಇದೆ, ಇಲ್ಲವೋ ಇಬ್ಬರು ಕೂತ್ಕೊಳ್ಳಿ. ನಾನು ಬೇರೆ ಈಗ ಹಾಸ್ಪಿಟ್ಲ್ ಓಪನ್ ಮಾಡ್ತಾಯಿದ್ದೀನಿ, ನಾನು 50 ಬೆಡ್ ಹಾಸ್ಪಿಟ್ಲ್ ಓಪನ್ ಮಾಡ್ತಾಯಿದ್ದೀನಿ. ಹೆಲ್ಪ್ ಲೈನ್ ಅಂತ ಮಾಡ್ತೀನಿ, ಅಲ್ಲಿ 1-2-3 ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಂಡು ಅಲ್ಲಿ ಮಾಡಲಿ. ಇವರೆಲ್ಲ ನಾನು ಅಡಾಪ್ಟ್ ಮಾಡ್ಕೊತೀನಿ. 5 ತಿಂಗಳು ನನ್ನ ಜೊತೆ ಅಲ್ಲಿ ಹೋಗಲೇಬೇಡಿ, ಕಂಪನಿಗೆ ಹೋಗಿ ಬೇಡ. ಅಲ್ಲಿ ಬೇಕಾದರೆ 1 ತಿಂಗಳು ಸಂಬಳ ತೊಗೊಂಡಿದ್ದಿರಲ್ಲ, ಅದು ಬೇಕಾದರೆ ಸೂರ್ಯ ಅವ್ರಿಗೆ ದಾನ ಮಾಡಿಬಿಡಿ. ಸೂರ್ಯ MP ಸೂರ್ಯ ಅವ್ರು ದಾನ ಮಾಡಿರಿ, ಡೊನೇಟ್ ಮಾಡಿಬಿಡ್ರಿ ಎಲ್ಲರೂ. ಎಲ್ಲಿ ವ್ಯವಸ್ಥೆ ಇದೆ ಹೇಳಿ, ಯಾವುದು ಸಿಸ್ಟಮಲ್ಲಿ ಮಾಡ್ತಾ ಇಲ್ಲರಿ ಇವರು. ಇಲ್ಲೇ ಬೆಂಗಳೂರಲ್ಲೂ ಈಗ ಕೇಳಪ್ಪ, ಈಗ ಎಲ್ಲ ಸೂರ್ಯ ದೊಡ್ಡ ಲೀಡ್ರ್ ಅಂತಲ್ಲ, ಅವ್ರಿಗೆ ಹೇಳಕ್ಕೆ ಒಂದು 10 ಬೆಡ್ ಕೊಡ್ಸೋಕೆ ಹೇಳಿ. ಜನ ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ. ಒಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಬೆಡ್ ಸಿಗ್ತಾಯಿಲ್ಲ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬೆಡ್ ಸಿಗ್ತಾಯಿಲ್ಲ. ಅಧಿಕಾರಿಗಳಿಗೆ ಫೋನ್ ಮಾಡಿ ಅಧಿಕಾರಿಗಳು ಫೋನ್ ಎತ್ತಲ್ಲ. ಅವ್ರ ಪಾಪ ಭಯದಿಂದ ಫೋನ್ ಎತ್ತಾಯಿಲ್ಲ. ಯಾರು ಅರೇಂಜ್ಮೆಂಟ್ ಯಾರು ಮಾಡಬೇಕಾಗಿರೋದು? ಸರ್ಕಾರ ಮಾಡಬೇಕಾಗಿತ್ತು. ಸರ್ಕಾರ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಈಗ ಅಧಿಕಾರಿ ಏನು ಮಾಡ್ತಾನೆ, MLA ಫೋನ್ ಮಾಡ್ತಾರೆ ಅಂತ ಫೋನ್ ಎತ್ತಾ ಇಲ್ಲ. ಜನ ಬೀದಿಯಲ್ಲಿ ಸಾಯ್ತಾರೆ, ಅದು ಹೋಗಿ ಸೂರ್ಯ ಅವ್ರು ನೋಡ್ತಾ ಇಲ್ಲ. ಇವತ್ತು ಹೇಳ್ತೀನಿ, ಒಂದು ಶವ ಎತ್ತಿದ್ದು ಉದಾಹರಣೆ ಕೊಡಲಿ. ಹೋದ ವರ್ಷ ನಾವು 558 ಶವಗಳು ಎತ್ತಿದ್ದೀವಿ. ಅದ್ರಲ್ಲಿ 190 ಹಿಂದೂಗಳು ಶವ ನಾವು ಒತ್ತಿದ್ದೀವಿ. ಸೂರ್ಯ ಅವ್ರು ಒಂದು ತೋರಿಸ್ಲಿ ಉದಾಹರಣೆ. ಒಂದು ಶವನ ಎತ್ಕೊಂಡು ಕಾರ್ಯನ ಮಾಡಿರೋದು, ಒಂದು ಶವ ಎತ್ತಿರುತ್ತೆ. ಪಾಸಿಟಿವ್ ಪೇಷಂಟ್ ಒಂದು ಶವ ಎತ್ತಿರೋದು ತೋರಿಸ್ಲಿ ಸೂರ್ಯ ಅವರು. ನನ್ನ ಅನಿಸಿಕೆ, ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ ಪರ್ಟಿಕ್ಯುಲರ್ಲಿ ನಮ್ಮ ಕರ್ನಾಟಕದಲ್ಲಿ ಅಣ್ಣ ತಮ್ಮದಿರಿಗೆಲ್ಲ ಬಾಡ್ತಾ ಇದ್ದಾರೆ ಅಂದರೆ ನಮ್ಮ ಕರ್ನಾಟಕ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದಲ್ಲಿ ಇಂಥವ್ರು ಬಂದು ಜಾತಿ ಪಾತಿ ಮಾಡಿ ಹಿಂದೂ ಮುಸಲ್ಮಾನ ಬೇರೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಇವರು ಬರೀ ಪೊಲಿಟಿಕಲ್ ಲಾಭಕ್ಕೋಸ್ಕರ. ಸ್ವಾಮಿ, ನಿಮ್ಮ ಜನ ನಿಮ್ಮ ಮ್ಯಾಂಡೇಟ್ ಕೊಟ್ಟಿರಲಿಲ್ಲ. ನೀವು ಇವತ್ತು ಏನು ಸರ್ಕಾರ ರಚನೆ ಮಾಡಿದ್ದೀರಾ ಮಿಸ್ಟರ್ ಸೂರ್ಯ? ಜನ ಮ್ಯಾಂಡೇಟ್ ಕೊಟ್ಟಿರಲಿಲ್ಲ ನಿಮಗೆ. ನಿಮ್ಮ MLAಗಳನ್ನ ಕಾಂಗ್ರೆಸ್ ಮತ್ತು JDS MLAನ ಹೈಜಾಕ್ ಮಾಡ್ಕೊಂಡಿರೋದು, ಆಪರೇಷನ್ ಕಮಲ ಮಾಡ್ಕೊಂಡಿರೋದು ನೀವು. ನಿಮ್ಮ ಮ್ಯಾಂಡೇಟ್ ಸರ್ಕಾರ ಇಲ್ಲ, ಅದಕ್ಕೆ ನೀವು ದುಡ್ಡು ಮಾಡೋಕೆ ಕೊಟ್ಟಿರೋದು. ನಮಗೇನಾಗಬೇಕಪ್ಪ, ಮ್ಯಾಂಡೇಟ್ ಇಲ್ಲ ನಮ್ಮದು, ನಾವು ಏನು ಬೇಕಾದ್ರು ಮಾಡಿದ್ರೆ ನಡೀತಾ ಅಂತ. ಮುಂದಿನ ದಿನದಲ್ಲಿ ಜನ ನಿಮಗೆ ತಕ್ಕ ಪಾಠ ಕಳಿಸ್ತಾರೆ. ನೋಡಿರ್ಬೋದು ಸೋಷಲ್ ಮೀಡಿಯಾದಲ್ಲಿ ಹೆಣ್ಮಕ್ಳು, ಯಾವತ್ತೂ ನಮ್ಮ ಹೆಣ್ಮಕ್ಳು ಮಾತಾಡಿರಲಿಲ್ಲ. ಇನ್ನು ಸೋಷಿಯಲ್ ಮೀಡಿಯಾ ಆನ್ ಮಾಡಿದ ತಕ್ಷಣ ಹೆಣ್ಮಕ್ಳು ಬಾಯಿ ಬಂದಂಗೆ ಬೈತಾವ್ರೆ. ನಾಚಿಕೆ ಆಗಬೇಕು ನಿಮಗೆ. ರಾಜೀನಾಮೆ ಕೊಟ್ಟು ಹೋಗಿ, ನೀವು MP ಅಂತೆ. ಅಲ್ಲಿ ಪಾರ್ಲಿಮೆಂಟಲ್ಲಿ ಎತ್ರಿ, ಧ್ವನಿ ಎತ್ರಿ, ಎಲ್ಲೋಗಿ ಅಲ್ಲಿ ಒಂದಿನ ಮಾತಾಡಿದ್ದು ನೋಡಿಲ್ಲ. ಇಲ್ಲೇ ನಮ್ಮಲ್ಲಿ ವ್ಯಾಕ್ಸಿನ್ ಇಲ್ಲ, ನಮ್ಮಲ್ಲಿ ವ್ಯಾಕ್ಸಿನ್ ಇಲ್ಲ. ವ್ಯಾಕ್ಸಿನ ನೀವು ಎಕ್ಸ್ಪೋರ್ಟ್ ಮಾಡಿದ್ದೀರಾ, 6 ಕೋಟಿ ಚಿಲ್ಲರೆ ವ್ಯಾಕ್ಸಿನ್ ಎಕ್ಸ್ಪೋರ್ಟ್ ಮಾಡಿದ್ದೀರಾ. ಪಾರ್ಲಿಮೆಂಟಲ್ಲಿದ್ದೀರಲ್ಲ, ಧ್ವನಿ ಎತ್ತಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ಏನೋ ದೊಡ್ಡದಾಗಿ ಸ್ಟೈಲಾಗಿ ಮುಸಲ್ಮಾನ್ ಮಾಡಿಬಿಟ್ರೆ, ಮುಸಲ್ಮಾನ್ ಹಿಂಗೆ ಮಾಡಿಬಿಟ್ರೆ ನಾಚಿಕೆ ಬರ್ಬೇಕು ನಿಮ್ಗೆ ಅಂಥವ್ರನ್ನ. ಏನಾಗಿದೆ BJP ಅವ್ರಿಗೆ, ಅವ್ರು ಬೇರೆ ಯಾವುದು ಜಾತಿ ಕಾಣಲ್ಲ,
ಅವರು ಅಧಿಕಾರ ಈಗ ಮಂತ್ರಿ ಆಗಿದ್ದಾರೆ. ಮಂತ್ರಿ ಅಂದ್ರೇನು? ಒಂದು ಸರ್ಕಾರ ಇದ್ದಂಗೆ. ಈ ಉಡಾಪೆ ಹೇಳಿಕೆ ಕೊಡೋದಾ? ಹಾಂ, ಈ ಉಡಾಪೆ ಹೇಳಿಕೆ ಕೊಡೋದಾ? ಅವ್ರು ಮುಸ್ಲಿಂ ಬಿಟ್ಟು ಬೇರೆ ಏನು ಕಾಣಲ್ಲ ರೀ. ಈಗ ಅವ್ರಿಗೂ ನಾಚಿಕೆ ಬರ್ಬೇಕು ರೀ. ಇದು ಸತ್ಯ ತಿಳ್ಕೊಳಕ್ಕೆ ಹೇಳ್ರಿ ಅವ್ರಿಗೂ. ಯಾರೋ ಒಂದು ಹೇಳ್ರು ಅಂತ ಹೆಂಗೆ ಹೇಳೋರೆ? ಅವ್ರು ಹೇಳಿದ ಮಾಧ್ಯಮ ನನಗೂ ಒಂಥರ ಆಶ್ಚರ್ಯ ಆಯಿತು. ಏನಪ್ಪ ಇದು ಮುಸ್ಲಿಂ ಅವ್ರು ನಮ್ಮವ್ರು ಏನಪ್ಪ ಈ ಥರ ಅವಮಾನ ಮಾಡಿಬಿಟ್ಟಿಲ್ಲಪ್ಪ, ಬರೀ 17 ಜನ ಅಂತ. ಆಮೇಲೆ ಮಾಹಿತಿ ತೊಗೊಂಡ್ರೆ ನನಗೂ ಗೊತ್ತಾಯಿತು. ಯಾವತ್ತನ ನೆನ್ನೆನಕ್ಕೆ ನಾನು ಮಾತಾಡಿಲ್ಲ ಮಾಧ್ಯಮದಿಗೆ, ನಂತ ಮಾಹಿತಿ ಇರಲಿಲ್ಲ. ಮಾಹಿತಿ ಇಲ್ಲ, ನಾನು ನಿನಗೆ ಮಾತಾಡಲಿ? ಈಶ್ವರಪ್ಪ, ಯು ಆರ್ ಎ ಸೀನಿಯರ್ ಲೀಡರ್, ಮೊದಲೇ ಮಾಹಿತಿ ತಗೊಳ್ಳಿ. ಬರೀ ಮುಸಲ್ಮಾನ್ ಅಂತ ಸಾಯ್ಬೇಡಿ. ನಾವು ನೋಡಿ ಸಾಕಾಗಿದೆ ಸ್ವಾಮಿ. ನಾವು ತಡೆಯೋಕ್ಕಾಗಲ್ಲ. ಈಗ ನಮ್ಮ ಕೈಯಲ್ಲೂ ತಡೆಯೋಕ್ಕಾಗಲ್ಲ. ಇದು ನಮ್ಮ ದೇಶ ಅಂತ ತಿಳ್ಕೊಂಡಿರೋದು, ನಾವೆಲ್ಲ ಒಂದಂತ ತಿಳ್ಕೊಂಡಿರೋದು. ನಿಮ್ಮಂಗಲ್ಲ ಬರೀ ಜಾತಿ ಮಾಡಿಬಿಟ್ಟು ಬರೀ ಅಧಿಕಾರಕ್ಕೋಸ್ಕರ ನೀವೆಲ್ಲ ಈ ಜಾತಿ ಮಾಡ್ತಾ ಇರೋದು ನೀವು. आज के प्रेस कॉन्फ्रेंस में बीजेड ज़मीर अहमद खान आक्रामक मोड में नजर आए। ज़मीर अहमद खान ने नाराज़गी जाहिर करते हुए, गुस्सा जाहिर करते हुए कहा कि इस तरह का कम्युनल फीलिंग लोगों में जगाया जा रहा है जिससे मुल्क बर्बाद हो रहा है। ये डेमोक्रेसी के लिए ख़तरा है, इस पर रोक लगना बेहद ज़रूरी है। कैमरा पर्सन समीर के साथ शाहिद काजी, बेंगलुरु।